ನೋಡಿ ಏನು KR ಪುರಂನಲ್ಲಿ ತ್ರಿವಳಿ ಕೊಲೆ ನಡೀತಲ್ಲ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ತ್ರಿಬಲ್ ಮರ್ಡರ್ ಕೇಸ್ ಏನಿತ್ತು ಈಗ ಇದಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅಂದ್ರೆ ಪ್ರಿಯಕರನ ವಿರುದ್ಧವೇ ಈಗ ಆಕೆ ತಿರುಗಿ ಬಿದ್ದಿದ್ದಾಳೆ. KR ಪುರಂ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ತ್ರಿಬಲ್ ಮರ್ಡರ್ ಕೇಸ್ ಏನಿದೆ ಅದಕ್ಕೆ ಈಗ ಟ್ವಿಸ್ಟ್. ಪ್ರಿಯಕರನ ವಿರುದ್ಧವೇ ಆಕೆ ಉಲ್ಟಾ ಹೊಡೆದಿದ್ದಾಳೆ. ಈಗ ಗೆಳೆಯನ ವಿರುದ್ಧ ಸಾಕ್ಷಿ ನುಡಿಯಲು ಸಜ್ಜಾಗಿದ್ದಾಳೆ ಗೆಳತಿ. ಕೆನತ್ ಜೊತೆ ಸೇರಿ ತಂದೆ ತಾಯಿ ತಂಗಿಯನ್ನ ಕೊಂದಿದ್ದಂತಹ ಶ್ವೇತಾ ಈಗ ಉಲ್ಟಾ ಹೊಡಿತಾ ಇದ್ದಾಳೆ. ಮೂವರನ್ನ ನಾನೇ ಕೊಂದಿದ್ದು ಅಂತ ಆಕೆ ಒಪ್ಕೊಂಡಿದ್ಲು, ನಾನೇ ಕೊಲೆ ಮಾಡಿದೆ ಅಂತ. ಇಷ್ಟು ದಿನ ಕೆನತ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ಲು, ಅವನೇನು ಮಾಡಿಲ್ಲ ನಾನೇ ಕೊಲೆ ಮಾಡಿದ್ದು ಅಂತ ದಿನಕ್ಕೊಂದು ಹೇಳಿಕೆನ ನೀಡಿ ದಿಕ್ಕು ತಪ್ಪಿಸ್ತಾ ಇದ್ದಂತಹ ಆರೋಪಿ ಈಗ ನೋಡಿ ಗೆಳೆಯ ಕೆನತ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾಳೆ ಗೆಳತಿ ಶ್ವೇತಾ. ಅಂದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ಈಗ ಪ್ರಿಯಕರನಿಗೆ ಶಾಕ್ ಕೊಟ್ಟಿದ್ದಾಳೆ. KR ಪುರಂ ತ್ರಿವಳಿ ಕೊಲೆ ಪ್ರಕರಣ ಏನು ನಡೀತು ಇಡೀ ರಾಜ್ಯವೇ ಬೆಚ್ಚಬಿದ್ದಿತ್ತು. ಯಾಕಂದ್ರೆ ಹೆತ್ತ ತಂದೆ ತಾಯಿ ತಂಗಿಯನ್ನ ಈಕೆ ಕೊಲ್ತಾಳೆ ಅಂದ್ರೆ ಪ್ರಿಯಕರನ ಜೊತೆ ಸೇರಿ ಅದು ಆಘಾತ ಪಡುವಂತಹ ವಿಚಾರವೇ ಆಗಿತ್ತು. ಈಗ ಈ ಕೇಸ್ನಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿರುವಂಥದ್ದು. ಮೊದಲು ಆಕೆ ಒಪ್ಕೊಳ್ತಾಳೆ, ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಒಪ್ಕೊತಾಳೆ. ಅಂದರೆ ಅವಳೇನು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತಾಳೆ, ಅದಕ್ಕೆ ತಂದೆ ತಾಯಿ ನಿರಾಕರಿಸಿರ್ತಾರೆ. ಜೊತೆಗೆ ಹಣದ ವಿಚಾರವಾಗಿ ಒಂದಷ್ಟು ಗಲಾಟೆಗಳಾಗುತ್ತೆ, ಹಾಗಾಗಿ ನಾನು ಕೊಲೆ ಮಾಡಿದೆ ಅಂತ ಆಕೆ ಹೇಳಿರ್ತಾಳೆ. ಆದರೆ ಈಗ ಉಲ್ಟಾ ಹೊಡಿತಿದ್ದಾಳೆ. ಕೆನತ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ಲು, ಈಗ ನೋಡಿ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಿರುವಂಥದ್ದು. ದಿನಕ್ಕೊಂದು ಹೇಳಿಕೆನ ನೀಡಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಆರೋಪಿ. ಈಗ ಗೆಳೆಯ ಕೆನತ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾಳೆ ಶ್ವೇತಾ. ಏನು ಮರ್ಡರ್ ಆಯಿತು ಈ ವಿಚಾರದಲ್ಲಿ, ನಂದೇನು ತಪ್ಪಿಲ್ಲ, ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ಆಕೆ ಬಿಗ್ ಒಂದು ಶಾಕನ್ನು ನೀಡಿದ್ದಾಳೆ ಆತನಿಗೆ, ಪ್ರಿಯಕರನಿಗೆ. KR ಪುರಂನಲ್ಲಿ ತಂದೆ ತಾಯಿ ತಂಗಿಯನ್ನ ಈಕೆ ಕೊಂದಿದ್ಲು ಪ್ರಿಯಕರನ ಜೊತೆ ಸೇರಿ. ಅಂದರೆ ಮುಂಚೆನೇ ಪ್ಲ್ಯಾನ್ ಮಾಡಿ ಅಪಾರ್ಟ್ಮೆಂಟ್ಗೆ ಕರೆಸ್ಕೊಂಡು ತಂದೆ ತಾಯಿ ಹಾಗೂ ತಂಗಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ಲು. ಕೊಲೆ ಆದ ನಂತರವಾಗಿ ಎಸ್ಕೇಪ್ ಆಗಿ ಮತ್ತೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಒಪ್ಕೊಂಡಿದ್ಲು, ನಾನೇ ಕೊಲೆ ಮಾಡಿದ್ದೆ ಅಂತ ಹೇಳಿ ಆಕೆ ಒಪ್ಕೊಂಡಿದ್ಲು. ಆದರೆ ಈಗ ಉಲ್ಟಾ ಹೊಡಿತಾ ಇದ್ದಾಳೆ, ಪ್ರಿಯಕರನ ಮೇಲೆ ಹಾಕ್ತಾ ಇರುವಂಥದ್ದು. ಕೆನತ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತಹ ಶ್ವೇತಾ ಈಗ ಆತನಿಗೆ ತಿರುಗಿ ಬಿದ್ದಿದ್ದಾಳೆ, ಉಲ್ಟಾ ಹೊಡಿತಿದ್ದಾಳೆ, ದಿನಕ್ಕೊಂದು ಹೇಳಿಕೆಗಳನ್ನು ನೀಡ್ತಿದ್ದಾಳೆ. ಈ ಕೇಸ್ ದಾರಿ ತಪ್ಪಿಸೋದಕ್ಕೆ ಮುಂದಾಗ್ತಿದ್ದಾಳ ಅಂತ. ನಾನು ಅಪ್ಪ ಅಮ್ಮ ಮತ್ತು ತಂಗಿಯನ್ನ ಕೊಂದಿಲ್ಲ, ಇದು ಅವಳು ಹೇಳ್ತಾ ಇರುವಂಥ ಹೇಳಿಕೆ. ಪ್ರಮುಖ ಆರೋಪಿ ಶ್ವೇತಾಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ, ನಾನು ಅಪ್ಪ ಅಮ್ಮ ತಂಗಿಯನ್ನ ಕೊಂದಿಲ್ಲ ಅಂತ. 29ನೇ ACJM ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ ಶ್ವೇತಾ, ಕೊಲೆ ಪ್ರಕರಣದಲ್ಲಿ ನಾನು ಭಾಗಿಯಾಗಿದ್ದೇನೆ, ಆದ್ರೆ ಕೊಲೆ ತೀರ್ಮಾನ ಹಾಗೂ ಕೊಲೆ ಮಾಡಿದ್ದು ಮಾತ್ರ ಕೆನತ್. ಅಂದ್ರೆ ನಾನು ಕೊಲೆ ಮಾಡಿಲ್ಲ, ಇದ್ರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ. ನಾನು ಕೊಲೆ ನಡೆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದೆ, ಆದರೆ ನಾನು ಚಾಕುವಿನಿಂದ ಯಾರಿಗೂ ಚುಚ್ಚಿಲ್ಲ, ನಾನು ನೇರವಾಗಿ ಯಾರನ್ನೂ ಕೊಲೆ ಮಾಡಿಲ್ಲ, ಪಕ್ಕದಲ್ಲಿ ಇದ್ದೆ ಅಷ್ಟೇ, ನೋಡ್ತಾ ನಿಂತಿದ್ದೆ ಅಷ್ಟೇ ಅಂತ ಅವಳು ಹೇಳ್ತಿರೋದು. ಕೆನತ್ ಕೊಲೆ ಮಾಡಿದ್ದಾನೆ, ನಾನು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದೆ, ನಾನು ಅಪ್ರೂವರ್ ಆಗಲು ಸಿದ್ಧಳಿದ್ದೇನೆ ಅಂತ ಈಗ ಶ್ವೇತಾ ಹೇಳ್ತಾ ಇರುವಂಥದ್ದು. ನನ್ನ ಅರ್ಜಿಯನ್ನ ಪರಿಗಣಿಸಿ ಅಂತ ಶ್ವೇತಾ ಈಗ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾಳೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನಂತರವಾಗಿ ಅರ್ಜಿಯನ್ನ ಹಾಕಿ ಶ್ವೇತಾ ಅರ್ಜಿಯನ್ನ ಈಗ ನ್ಯಾಯಾಲಯ ತಿರಸ್ಕರಿಸಿದೆ. ಚಾರ್ಜ್ ಶೀಟ್ ಅರ್ಜಿಗೆ ಸಲ್ಲಿಕೆ ಆದ ನಂತರವಾಗಿ ಅರ್ಜಿ ಹಾಕಿ ಅಂತ ಈಗ ಕೋರ್ಟ್ ಅದನ್ನ ತಿರಸ್ಕರಿಸಿರುವಂಥದ್ದು. ನೋಡಿ ಏನು KR ಪುರಂನಲ್ಲಿ ನಡೆದಂತಹ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು KR ಪುರಂನಲ್ಲಿ ತ್ರಿವಳಿ ಕೊಲೆ ಏನು ನಡೀತು ಅದಕ್ಕೆ ಈಗ ಬಿಗ್ ಟ್ವಿಸ್ಟ್. ಅಂದರೆ ಆಕೆ ದಿನಕ್ಕೊಂದು ಹೇಳಿಕೆ ನೀಡ್ತಿದ್ದಾಳೆ. ಅಂದರೆ ಶ್ವೇತಾ ಏನು ಮರ್ಡರ್ ಮಾಡಿದಂತಹ ಶ್ವೇತಾ ಇದ್ದಾಳೆ, ಅವಳು ಮುಂಚೆ ನಾನೇ ಕೊಲೆ ಮಾಡಿದೆ ಅಂತ ಹೇಳ್ತಾ ಇದ್ಲು, ಈಗ ಇಲ್ಲ ನಾನು ಕೊಲೆ ಮಾಡಿಲ್ಲ, ಕೆನತ್ ಅಂದರೆ ಪ್ರಿಯಕರ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಾದರೂ ಇದೆಯಾ, ಹೇಗೆ? ಲಕ್ಷ್ಮೀ ನಗರ KR ಪುರಂ ನಡೆದಿದ್ದಂತಹ ಒಂದು ತ್ರಿವಳಿ ಕೊಲೆ ಪ್ರಕರಣ ಏನಿದೆ, ಇದೊಂದು ರುಚಿ ಮತ್ತೆ ಇಷ್ಟೆಲ್ಲ ಸಿಕ್ಕಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಕೆನತ್ ವಿರುದ್ಧವೇ ಏನು ಸಾಕ್ಷ್ಯದಲ್ಲಿ ಮುಂದಾಗಿರುವಂತದ್ದು. ಯಾಕಂದ್ರೆ ಕೋರ್ಟ್ಗೂ ಸಹ ಅರ್ಜಿ ಹಾಕೊಂಡಿರುವಂತದ್ದು. ಅಂದ್ರೆ ಕೋರ್ಟ್ ಏನೋ ಈಗ ಪ್ರಕರಣದ ತನಿಖೆ ನಡೀತಿದೆ, ಮತ್ತೆ ಇನ್ನೂ ಸಹ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಈ ಒಂದು
ಆ ರೀತಿ ಮಾಫಿ ಸಾಕ್ಷಿ ಅರ್ಜಿ ಅಥವಾ ಸಾಕ್ಷಿ ಆಗೋಕೆ ಏನು ಅರ್ಜಿ ಹಾಕಬೇಕಾಗುತ್ತೆ ಅನ್ನೋದನ್ನ ಹೇಳಿರುವಂತದ್ದು. ನಾನು ಹೊಸ ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಏನು ತ್ರಿವಳಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಈಗ ಆಕೆ ಏನು ಹೇಳ್ತಿದ್ದಾಳೆ, ಮುಂಚೆ ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಳ್ತಾಳೆ. ತಂದೆ ತಾಯಿ ತಂಗಿಯನ್ನು ಕೊಲೆ ಮಾಡಿದ್ದು ನಾನೇ ಅಂತೇಳಿ, ಈ ಕೊಲೆ ಮಾಡಿಲ್ಲ, ನಾನು ಪಕ್ಕದಲ್ಲಿದ್ದೆ ಅಂತ ಹೇಳ್ತಾಳೆ. ಹೆತ್ತ ತಂದೆ ತಾಯಿಯನ್ನು ಕೊಂದು ಈಗ ನಾನು ಕೊಲೆ ಮಾಡಿಲ್ಲ, ಪಕ್ಕದಲ್ಲಿದ್ದೆ, ಕೊಂದಿದ್ದು ಕೆನತ್ ಅಂತ ಈಗ ಹೇಳಿಕೆ ನೀಡ್ತಿದ್ದಾಳೆ.